ಫೆಬ್ರವರಿ ಸಂದರ್ಭದಲ್ಲಿ ಗುಲಾಬಿ ಹೂವಿಗೆ ಡಿಮಾಂಡು ಜಾಸ್ತಿ ಆಗ್ತಾ ಇದೆ. ಆದರೆ ಫೆಬ್ರವರಿ 14ರ ಪ್ರೇಮಿಗಳ ದಿನಾಚರಣೆಯಂದು ಈಗ ರೋಸ್ಗೆ ದೊಡ್ಡ ಮಟ್ಟದ ಬೇಡಿಕೆ ಸೃಷ್ಟಿಯಾಗಿದೆ. ದರವೂ ಕೂಡ ಗಗನಕ್ಕೇರಿದೆ. ಒಂದು ಗುಲಾಬಿಯ ರೇಟು 70ರಿಂದ 80 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ವ್ಯಾಲೆಂಟೈನ್ಸ್ ಡೇ ದಿನ 120ರ ಗಡಿ ದಾಟುವಂಥ ಸಾಧ್ಯತೆ ಇದೆಯಂತೆ ಮಾರ್ಕೆಟ್ ಹೇಳ್ತಿದೆ. ಅಂದರೆ ವಿದೇಶದಿಂದ ರಾಜ್ಯಕ್ಕೆ 1 ಕೋಟಿ ಗುಲಾಬಿ ಆಮದಾಗಿದೆ. ಇತ್ತು ದೆಹಲಿ, ಬಾಂಬೆ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ನಲ್ಲೂ ಕೂಡ ಗುಲಾಬಿಗೆ ಬೇಡಿಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇ ಕಾಮರ್ಸ್ನ ಪ್ರತಿಷ್ಠಿತ ಕಂಪನಿಯೊಂದು 10 ಲಕ್ಷ ಹೂಗಳಿಗೆ ಬೇಡಿಕೆ ಇಟ್ಟಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಪ್ರೇಮಿಗಳ ದಿನದ ಬೆನ್ನಲ್ಲೇ ಈಗ ಹೂವಿನ ದರವೂ ಕೂಡ, ಅದರಲ್ಲೂ ಗುಲಾಬಿಯ ದರ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರೋದು. ಡಚ್ ರೆಡ್ ರೋಸ್ ಬಂದುಬಿಟ್ಟಿದೆ ಸರ್, ವೆರಿ ಕಾಸ್ಟ್ಲಿ ಆಗಿಬಿಟ್ಟಿದೆ. ಗೋಲ್ಡ್ ರೇಟಿಗೆ ಹೋಗ್ಬಿಡ್ತಾ ಇದೆ ಅದು. ಯಾಕೆ ಅಂತಂದರೆ ಇವತ್ತಿನ ದಿವಸ 600 ರೂಪಾಯಿ ಒಂದು ಬಂಚ್ ಇದೆ. 20 ಪೀಸ್ ಇರುತ್ತೆ ಅದರಲ್ಲಿ. 20 ಪೀಸಲ್ಲಿ ನಮಗೆ 60ರಿಂದ 70 ರೂಪಾಯಿ ಬಿಡುತ್ತೆ. ಅಲ್ಲಿ ನಾವು ಟ್ರಾನ್ಸ್ಪೋರ್ಟು, ಹುಡುಗರ ಖರ್ಚು ಅದು ಇದು ಅಂದ್ಕೊಂಡು 100 ರೂಪೀಸ್ ಒಂದು ಮಾರಬೇಕಾಗುತ್ತೆ. 100 ರೂಪಾಯಿ ಒಂದು ಪೀಸ್ ಬಿಡುತ್ತೆ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಪ್ರೇಮಿಗಳ ದಿನ ಜನ ಅಂತಂದ್ರೆ 100-120 ದಾಟಿದ್ರು ದಾಡುತ್ತೆ ಸರ್, ಹೇಳೋಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ಹಿಸ್ಟ್ರಿ ಅದು. ಬಟ್ ಆನ್ಲೈನಲ್ಲೆಲ್ಲ ಬುಕ್ ಆಗ್ಬಿಡ್ತಾ ಇದೆ ರೋಸಿಗ, ಹಂಗಾಗ್ಬಿಟ್ಟು ಯಾವ ಇದು ಈವರೆಗಿನ ಪ್ರಮುಖ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.